ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಹದಿನೇಳು ಬಾರಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿಧಾನಸಭೆಯ ಅಧಿವೇಶನ ನಡೆದಿರ್ತಕ್ಕಂಥದ್ದು. 17 ಬಾರಿ ಅಧಿವೇಶನ ನಡೆದರೂ ಕೂಡ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಯಾವುದೇ ಸರ್ಕಾರಗಳು ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ. ಉತ್ತರ ಕರ್ನಾಟಕ ಅನ್ನೋದು ಎಲ್ಲೊಂದ್ ಕಡೆ ಅನೇಕ ರಾಜಕಾರಣಿಗಳ ಪಾಲಿಗೆ, ಸರ್ಕಾರದ ಪಾಲಿಗೆ ಎಲ್ಲೊಂದ್ ಕಡೆ ಅದೊಂಥರ ಸೌತಿಯ ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಅಷ್ಟೇ ಆಗುತ್ತೆ, ಆದ್ರೆ ಅದಕ್ಕೆ ತಾರ್ಕಿಕವಾಗಿ ಉತ್ತರ ಕರ್ನಾಟಕ ಸಮಸ್ಯೆಗಳನ್ನ ಪರಿಹಾರ ಮಾಡೋ ಕೆಲಸವನ್ನ ಯಾವುದೇ ಸರ್ಕಾರಗಳು ಮಾಡಿಲ್ಲ. ಅದೇ ರೀತಿ ಈ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಚರ್ಚೆ ಆಗಿದೆ. ಚರ್ಚೆಗೆ ತಾರ್ಕಿಕ ಅಂತ್ಯ ಸಿಕ್ಕಿದ, ಉತ್ತರ ಕರ್ನಾಟಕದ ಸಮಸ್ಯೆಗೆ ಪರಿಹಾರ ಸಿಕ್ಕಿದ, ಈ ಎಲ್ಲದ್ರ ಬಗ್ಗೆ ಇವತ್ತು ನಾವು ಜನಮನದಲ್ಲಿ ಚರ್ಚೆಯನ್ನು ಮಾಡ್ತಿದ್ವಿ. ನನ್ನ ಜೊತೆ ಶರಣು ಸಲಗರಿದ್ರೆ ಭಾರತೀಯ ಜನತಾ ಪಕ್ಷದ ಶಾಸಕರಾಗಿದ್ದಾರೆ. ಸರ್, ಉತ್ತರ ಕರ್ನಾಟಕದ ಬಗ್ಗೆ ಬಹಳಷ್ಟು ಮಾತನಾಡಿದ್ರಿ, ನೀವು ಬಹಳಷ್ಟು ಸಮಸ್ಯೆಗಳನ್ನ ಬೆಳಕು ಚೆಲ್ಲಿದ್ರಿ. ಯಾವುದೇ ಸರ್ಕಾರಗಳಿದ್ದಾಗ್ಲೂ ಕೂಡ ನಿಮ್ಮದೇ ಸರ್ಕಾರ ಇತ್ತು, ಆಗ್ಲೂ ಪರಿಹಾರ ಆಗ್ಲಿಲ್ಲ. ಕಾಂಗ್ರೆಸ್ ಸರ್ಕಾರ ಇತ್ತು, ಈಗೂ ಪರಿಹಾರ ಆಗ್ತಾ ಇಲ್ಲ. ಅಂದ್ರೆ ಮುಂದೇನು ಅಂತ ನಾವು ಏನೋ ಈ ಸಲ ಅತ್ಯಂತ ಧಾರಾಕಾರವಾದ ಮಳೆಯಿಂದ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ರೈತರು ಅತ್ಯಂತ ತೊಂದರೆಯಲ್ಲಿದ್ದಾರೆ. ಆ ಕಾರಣಕ್ಕಾಗಿ ನಾವು ಅನೇಕ ಹೋರಾಟಗಳನ್ನ ಮಾಡಿದೀವಿ. ಅರೆಬೆತ್ತಲೆ ಹೋರಾಟವನ್ನ ಮಾಡಿದೀವಿ. ಚಾಟಿಯೇಟ್ ಹೊಡ್ಕೊಂಬೋದ್ರ ಮುಖಾಂತರ ನಾವು ಹೋರಾಟ ಮಾಡಿದೀವಿ. ನಮ್ಮ ಪಕ್ಕದ ಮಹಾರಾಷ್ಟ್ರದ ಮಾದರಿಯಲ್ಲಿ ಅವ್ರು ಯಾವ ರೀತಿ ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ಲತ್ತಾರ, ಆ ರೀತಿ ತಾವು ಮಾಡಿ ರೈತರಿಗೆ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ನಾವು ಮಾಡ್ರಿ ಅಂತ ಹೇಳಿ ಈ ಅಧಿವೇಶನದೊಳಗೆ ಏನೋ ನಮ್ಮ ರೈತರು ಏನೋ ಉಮೀದ್ ಇಟ್ಕೊಂಡಾರ, ಏನು ಆಶಯ ಇಟ್ಕೊಂಡಾರ, ಅವ್ರಿಗೆ ಏನಾರ ಆಸರೆ ಆಗ್ತದೇನೋ ಈ ಸರ್ಕಾರ ಅಂದ್ರೆ 100ಕ್ಕೆ 100 ಇಲ್ಲಿ ನಮಗೆ ಯಾವುದು ನಿರೀಕ್ಷೆ ಇಲ್ಲ. ಈ ಸರ್ಕಾರದಿಂದ ನಮಗೆ ರೈತರಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಬೆಳಗಾವಿ ಅಧಿವೇಶನಕ್ಕೆ ಬಂದ್ರೆ ಯಾರು ಮುಖ್ಯಮಂತ್ರಿ ಆತಾರ, ಯಾರು ಮಂತ್ರಿ ಆತಾರ ಅಂತಕ್ಕಂಥದ್ದು ಚರ್ಚೆ ಕೇಳಕ್ ನಾವು ಬಂದಂಗ. ಅಂದ್ರೆ ನಿಮ್ಮ ಭಾಷಣ ಬರೀ ಭಾಷಣಕ್ಕೆ ಸೀಮಿತ ಆಯ್ತಾ? ನಿಮ್ಮ ನೋವು ಬರೀ ನೋವಿಗೆ ಸೀಮಿತ ಆಯ್ತಾ? ನಿಮ್ಮ ಚರ್ಚೆ ಕೇವಲ ಚರ್ಚೆಗೆ ಸೀಮಿತ ಆಯ್ತಾ? ಇವತ್ತು ಈ ದಿನಮಾನದೊಳಗೆ ನಮ್ಗೆ ಅದೇ ರೀತಿ ಅನಿಸ್ತಾ ಇದೆ. ಇವತ್ತು ಉತ್ತರ ಕರ್ನಾಟಕದೊಳಗ ಏನು ನಾವು ಗೃಹಲಕ್ಷ್ಮಿ ಹೆಸರಿನಲ್ಲಿ ಏನು 2,000 ರೂಪಾಯಿ ನಾವು ಕೊಡ್ಲತ್ತಿದ್ದೆವು, ಆ ಅಹಮ್ಮಿನೊಳಗ ಕಾಂಗ್ರೆಸ್ ಸರ್ಕಾರಿನವ್ರ ನಾನು ಅವರಿಗೆ ಹೇಳಕ್ ನಾನು ಇಷ್ಟಪಡ್ತೇನೆ. ಪಕ್ಕದ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದೊಳಗ ನಿಮ್ಗಿಂತ ಹೆಚ್ಚು ಭಾಗ್ಯಗಳು ಕೊಟ್ಟಾರ. ಇವತ್ತು ಅವ್ರು ಹೇಳಿ ಹೆಸರಿರ್ಲಾರ್ದಂಗೆ ಹೋಗ್ಯಾರ. ಅವ್ರು ಚಂದ್ರಶೇಖರ್ ರಾವ್, ಜಗಮೋಹನ್ ರೆಡ್ಡಿ ಅವ್ರು ಗ್ಯಾರಂಟಿ ಕೊಟ್ಟವ್ರೆ. ನಿಮ್ ಗ್ಯಾರಂಟಿಗಳು ನಿಮ್ಗೆ ಯಾವತ್ತೂ ಕೈ ಇಡಲ್ಲ. ಮನೆಗೆ ಹೋಗಿ ಉತ್ತರ ಕರ್ನಾಟಕದೊಳಗೆ ಪ್ರತಿ ಕಿರಾಣಿ ಅಂಗಡಿಯೊಳಗೆ, ಪ್ರತಿ ಪಾಂಡಬಿ ಅಂಗಡಿದೊಳಗೆ ಶರಿ ಮಾರ್ಲಕ್ ಒಂದ್ ಕಡೆ ಹಚ್ಚಲತ್ತೀರಿ. ನಿಮ್ 2,000 ರೂಪಾಯಿಲಿಂದ ಅವ್ರ ಬದುಕು ಬಂಗಾರ ಆಗ್ತದ. ನಾನು ಈ ಸರ್ಕಾರಕ್ಕೆ ಸವಾಲನ್ನು ಹಾಕ್ತೇನೆ, ಎಲ್ಲಿ ತನಕ ನೀವು ವ್ಯಸನ ಮುಕ್ತ ಕಲ್ಯಾಣ ಕರ್ನಾಟಕ ಮಾಡಲ್ಲೋ, ಎಲ್ಲಿ ತನಕ ವ್ಯಸನ ಮುಕ್ತ ಉತ್ತರ ಕರ್ನಾಟಕ ಎಲ್ಲಿ ತನಕ ಮಾಡಲ್ಲೋ, ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಮಾತನಾಡ್ತೀನಿ. ದೇವದುರ್ಗಿ ಶಾಸಕಿ ಆಗಿರ್ತಕ್ಕಂಥ JDS ನ ಕರೆಮರೆ ಇದ್ರೆ, ಕರೆಮರೆ ತಾವು ಕೂಡ ಬಹಳಷ್ಟು ಭಾಷಣ ಮಾಡಿ, ಉದ್ದ ಭಾಷಣ ಮಾಡಿದ್ರು. ಕುಮಾರಸ್ವಾಮಿ ಅವರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಅವರೇ ಇವತ್ತು ಸುವರ್ಣಸೌಧದ ಅಡಿಪಾಯ ಆಗ್ತಂತವ್ರು. ಎಲ್ಲೊಂದ್ ಕಡೆ ಯಾವುದೇ ಸರ್ಕಾರ ಬಂದ್ರು ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ವಹಿಸಲ್ವಾ? ಅಥವಾ ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ನಿರ್ಲಕ್ಷ್ಯವ? ಅಥವಾ ಉತ್ತರ ಕರ್ನಾಟಕದ ರಾಜಕಾರಣಿಗಳ ನಿರ್ಲಕ್ಷ್ಯವ? ಅನೇಕರು ಈ ಉತ್ತರ ಕರ್ನಾಟಕವನ್ನ ಪ್ರತಿನಿಧಿ ಆಗಿರ್ತಕ್ಕಂಥ ವೀರೇಂದ್ರ ಪಾಟೀಲ್ ಇದ್ರು. ಅವತ್ತು ಮಧ್ಯ ಕರ್ನಾಟಕ ಸೇರಿದ್ರು ಕೂಡ JH ಪಟೇಲ್ ರವರಿದ್ರು. BD ಜತಿಯವರು ಈ ದೇಶದ ಉಪರಾಷ್ಟ್ರಪತಿ ಆಗಿದ್ರು. SR ಬೊಮ್ಮಾಯಿ ಅವರಿದ್ರು. ಇವ್ರು ಯಾರು ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಗಮನ ಹರಿಸಲಿಲ್ವಾ? ಇಲ್ಲ, ಈಗ ಉತ್ತರ ಕರ್ನಾಟಕದ ಬಗ್ಗೆ ನಮ್ಗೆಲ್ಲರಿಗಿರೋದು ಒಂದೇ ನೋವು ಸರ್. ಯಾಕಂದ್ರೆ ಉತ್ತರ ಕರ್ನಾಟಕ ಮೊದಲಿಂದನೂ ನಿರ್ಲಕ್ಷ್ಯಕ್ಕೊಳಗಾಗಿ ಬರೀ ಉತ್ತರ ಕರ್ನಾಟಕದ ಬಗ್ಗೆ ಬರೀ ಭಾಷಣ ಮಾಡೋದಾಗ್ಯದ ಹೊರತಾಗಿ ಇದು ಸುವರ್ಣಸೌಧ ಅಂದ್ರೆ ಬರೀ ಭಾಷಣದ ಒಂದು ವೇದಿಕೆ ಆಗ್ಯದ ಅಷ್ಟೇ. ಶಾಸಕರುಗಳು, ನಮ್ಮ ಉತ್ತರ ಕರ್ನಾಟಕದ ಭಾಗದ ರೈತರು, ಇವರೆಲ್ಲರೂ ಅವರು ಅಳಲು ತೋಡ್ಕೇಳಕ್ ಒಂದು ವೇದಿಕೆ ಆಗಿದೆ. ಅದನ್ನ ಬಿಟ್ಟರೆ ಒಂದು ಪರಿಹಾರ ಸಿಗ್ತಾ ಇಲ್ಲ. ಈಗ ನಾವು ಇಂದಿನ ರಾಜಕಾರಣಿಗಳನ್ನ ನೀವೆಲ್ಲ ಹೇಳಿದ್ರಿ, ಅವ್ರ ಬಗ್ಗೆ ನಮಗೆ ತುಂಬಾ ಗೌರವ ಅದ. ಆದ್ರೆ ಅಭಿವೃದ್ಧಿ ಆಗ್ಬೇಕಲ್ಲ. ಪಕ್ಷಾತೀತವಾಗಿ ಇವತ್ತು ನಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಈಗೇನು ಕಿತ್ತೂರ ಕರ್ನಾಟಕನಂತದ್ದು ಬರೇ ಒಂದು ತಾರತಮ್ಯ, ಒಂದು ಭೇದ ಭಾವ ನಡೆದ. ಹಂಗಾಗಿ ನಮಗೇನು ಜಾಸ್ತಿ ಏನಿಲ್ಲ, ನಮ್ಮ ಬೇಡಿಕೆ ಅಷ್ಟೇ. ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು, ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗ್ಬೇಕು, ರೈತರ ಸಮಸ್ಯೆಗಳು ಬಗೆಹರಿಬೇಕು, ಮಹಿಳೆಯರಿಗೆ ಅವ್ರಿಗೆ ಸ್ವಾವಲಂಬಿ ಜೀವನ ಸಾಗಿಸ್ಲಿಕ್ಕೆ ಅವರಿಗೆ ಗುಡಿ ಕೈಗಾರಿಕೆಗಳು, ಚಿಕ್ಕ ಚಿಕ್ಕ ಒಂದು ಫ್ಯಾಕ್ಟ್ರಿಗಳು, ಇದನ್ನೆಲ್ಲ ಮಾಡಿಕೊಡ್ಬೇಕಂತೇಳಿ ನಮ್ಮೆಲ್ಲರ ಬೇಡಿಕೆ ಒಂದೇ. ಆದ್ರೆ ಸರ್ಕಾರ ಗ್ಯಾರಂಟಿಗಳ ಮೇಲೆ ಅವಲಂಬಿತರಾಗಿ ಕೆಲಸ ಮಾಡ್ತಾರ. ಇದೇನು ತಾತ್ಕಾಲಿಕ, ಇದು ಗ್ಯಾರಂಟಿ ಯಾವುದು ಶಾಶ್ವತ ಅಲ್ಲ. ನಮ್ಮ ನಾಯಕರುಗಳು ಹಿಂದಕ್ಕೆಲ್ಲ ದೇವೇಗೌಡರು
ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರು ನೀರಾವರಿ ಕೊಟ್ಟಾರ. ಇವತ್ತು ಅದು ಕೊಟ್ಟು ಅವ್ರೇನು ಶಾಶ್ವತವಾದಂತ ಯೋಜನೆಗಳು ಮಾಡಬೇಕು. ಅದೆಲ್ಲ ಬಿಟ್ಟು ಇವ್ರು ಗ್ಯಾರಂಟಿಗಳ ಬೆನ್ನತ್ತಿರಂದ್ರೆ ನಿಜವಾಗ್ಲೂ ಅವ್ರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಜನ ಪಾಠ ಕಲಿಸ್ತಾರೆ. ಕೃಷ್ಣ ನಾಯಕರವರೇ, ತಾವು ಕೂಡ ಹೂವಿನಡಗಲಿ ಶಾಸಕರಿದ್ದಾರೆ. ತಾವು ಹೇಳ್ತಾ ಇದ್ರಿ ಅನುದಾನಗಳಿಲ್ಲ, ರಸ್ತೆಗಳು ರಿಪೇರಿ ಮಾಡ್ಸಕ್ ಆಗ್ತಿಲ್ಲ, ಜನಗಳ ಸಣ್ಣ ಪುಟ್ಟ ಸಮಸ್ಯೆಗಳು ನಾವು ಕೈಯಿಂದ ಹಾಕುವಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನೀವು ಗ್ಯಾರಂಟಿಯನ್ನ ಕಂಪ್ಲೀಟ್ ಆಗಿ ನಮಗೆ ಬೇಡ, ಗ್ಯಾರಂಟಿ ಬೇಡ ಅಂತ ಯಾವತ್ತೂ ಕೂಡ ಬಾಯಿ ಬಿಟ್ಟು ಹೇಳಲ್ಲ. ನಿಮಗೆ ಗ್ಯಾರಂಟಿಯೂ ಬೇಕು, ಅನುದಾನವೂ ಬೇಕು ಅಂತ ಹೇಳ್ತಿದ್ದಾರೆ. ಆದ್ರೆ ಈ ಎಲ್ಲದರ ನಡುವೆ ಉತ್ತರ ಕರ್ನಾಟಕ ಮತ್ತಷ್ಟು ಹಿಂದುಳಿದಿದೆಯಾ? ಅಲ್ಲ, ಇವತ್ತು ಉತ್ತರ ಕರ್ನಾಟಕ ಮತ್ತು ನಾರ್ತ್ ಕರ್ನಾಟಕ ಎರಡು ನೋಡಿದ್ರೆ ಬಹಳ ಬೇಜಾರಾಗುತ್ತೆ. ಸೌತ್ ಕರ್ನಾಟಕ ಮತ್ತು ಇದು ನಾವು ನಾರ್ತ್ ಕರ್ನಾಟಕ ನೋಡಿದ್ರೆ ಬಹಳ ಬೇಜಾರಾಗುತ್ತೆ. ಅಲ್ಲಿ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಬೆಳೆದಂತ ಬೆಳೆಗಳಿಗೆ ಬೆಲೆ ಸಿಗುತ್ತೆ. ಅಲ್ಲಿ ಸಿಟಿಯಲ್ಲಿ ಹೂವು ಅಂತೇಳಿ ಮಾಡ್ಕೊಳ್ತಾರೆ, ತರಕಾರಿ ಅಂತೇಳಿ ಮಾಡ್ಕೊಳ್ತಾರೆ, ಹೆಂಗೊಂದು ಜೀವನ ಮಾಡ್ಕೊಂಡು ಬಹಳ ಅಚ್ಚುಕಟ್ಟಾಗಿದ್ದಾರೆ. ಇವತ್ತು ನಮ್ಮ ಈ ಉತ್ತರ ಕರ್ನಾಟಕದಲ್ಲಿ ಬೆಳೆದಂತ ಬೆಳೆಗಳಿಗೆ ಇವತ್ತು ಯಾವುದು ಬೆಲೆ ಇಲ್ಲ. ಯಾವುದೇ ರೀತಿ ಇವತ್ತು ಯಾವ ರೀತಿ ಪರಿಸ್ಥಿತಿ ಇದೆ ಅಂತಂದ್ರೆ, ಮಳೆ ಬಂದಾಗ ಅವರ ಹೊಲಗಳಿಗೆ ಹೋಗಿ ಆ ಬೆಳೆದಂತ ಬೆಳೆಗೆ ತಗೊಂಡ್ಬರಕ್ಕಾಗಲ್ಲ, ಆ ರೀತಿಯ ಪರಿಸ್ಥಿತಿ ಇದೆ. ಇವತ್ತು ಶೈಕ್ಷಣಿಕವಾಗಿ ನೋಡಿದ್ರೆ ಎಷ್ಟು ನಾವು ಹಿಂದೆ ಉಳಿದಿದೀವಿ ಅಂತಂದ್ರೆ, ಇವತ್ತು ಶಾಲೆಗಳು ಆ ಕಟ್ಟಿದ ಕಟ್ಟಡಗಳು ಸೋರ್ತದಾವೆ. ಏನಾದ್ರು ಮಳೆ ಬಂತಂತಂದ್ರೆ ಎಷ್ಟೋ ಶಾಲೆಗಳಲ್ಲಿ ರಜಾ ಮಾಡ್ತಾರೆ, ಟೀಚರ್ಗಳ ಕೊರತೆ, ಶೌಚಾಲಯಗಳು ನೋಡಕ್ಕಾಗಲ್ಲ, ಕಾಂಪೌಂಡ್ಗಳು ಹೇಗಿದಾವೆ ಅಂತೇಳಿ, ಯಾವುದೇ ಕಾರ್ಖಾನೆಗಳಿಲ್ಲ. ನಾವೆಲ್ಲ ಹೇಳ್ತೀವಿ ನಮ್ಮ ಹತ್ರ ಜಾಗ ಇದೆ, ನೀರಿದೆ, ಎಲ್ಲ ಸೌಲಭ್ಯ ಇದಾವೆ, ಯಾಕೆ ಕಾರ್ಖಾನೆ ಓಪನ್ ಮಾಡ್ಕೊಂಡು ಉದ್ಯೋಗ ಸೃಷ್ಟಿ ಮಾಡಬಾರ್ದು ಅಂತೇಳಿ. ಆದ್ರೂ ಕೂಡ ಯಾವುದೇ ರೀತಿಯ ಗಮನ ಹರಿಸಲ್ಲ. ನಮ್ಮ ಅಕ್ಕರು ಹೇಳ್ದಂಗೆ ಗ್ಯಾರಂಟಿ ಯೋಜನೆ ಒಂದು ಬಹಳಷ್ಟು ಅವರು ನಂಬಿದ್ದಾರೆ. ನಾಳೆ ಯಾರಿಗೆ ಗ್ಯಾರಂಟಿ ಕೊಡ್ತಾ ಇದೀವಿ ಅವ್ರು ವೋಟ್ ಹಾಕ್ತಾರ ಅಂತೇಳಿ. ಆ ಗ್ಯಾರಂಟಿಯಿಂದ ಏನ್ ಸಾಧನೆ ಮಾಡಕೊಟ್ಟಿದ್ದಾರೆ? ಯಾವ 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 ಅವರ ಅವರ ಭವಿಷ್ಯವನ್ನು ಕಲ್ಸಕ್ಕಾಗುತ್ತೆ? ಯಾವ ಅವರ ಮಕ್ಕಳನ್ನು ನಾಳೆ ಉನ್ನತ ಸ್ಥಾನದಲ್ಲಿ ಆ ಗ್ಯಾರಂಟಿ ಯೋಜನೆಯಿಂದ ಮಾಡಕ್ಕಾಗುತ್ತೆ? ಇವರು ನಮ್ಮ ಅಕ್ಕ ಹೇಳ್ದಂಗೆ ಶಾಶ್ವತ ನೀರಾವರಿ ಮಾಡಿ ಅವ್ರಿಗೆ ಏನ್ ಬೇಕು ಒಳ್ಳೆ ರೀತಿಯ ಗೊಬ್ಬರ, ಬೀಜ, ನೀರಾವರಿ ಸೌಲಭ್ಯ ಮಾಡ್ಬಿಟ್ರೆ ಅವರೇ ಬೆಳೆದು ಅವರೇ ಅವರ ಕಾಲ ಮೇಲೆ ನಿಂತು ಇನ್ನು ಸರ್ಕಾರಕ್ಕೆ ಒಳ್ಳೆ ರೀತಿಯಿಂದ ಟ್ಯಾಕ್ಸ್ ಕಟ್ಟೋ ರೀತಿಯಿಂದ ಅವ್ರು ಆಗ್ತಾರಂತೆ. ನಿಮ್ಮನ್ನ ಪ್ರತಿನಿಧಿಸ್ತಕ್ಕಂತ ಮಂತ್ರಿಗಳು, ಶಾಸಕರುಗಳು ಸಾವಿರಾರು ಕೋಟಿಗೆ ಬೆಲೆ ಬಾಳ್ತಾರೆ. ಅವರ ಸಕ್ಕರೆ ಫ್ಯಾಕ್ಟರಿಗಳಿದಾವೆ. ಸುಮಾರು ಉತ್ತರ ಕರ್ನಾಟಕ ಭಾಗದಲ್ಲಿ 56 ಕಬ್ಬು ಫ್ಯಾಕ್ಟರಿಗಳಿದಾವೆ. ಒಂದು ಕಬ್ಬು ಫ್ಯಾಕ್ಟರಿಗಳನ್ನ ಸ್ಥಾಪನೆ ಮಾಡಕ್ಕೆ 300 ಕೋಟಿಗೂ ಹೆಚ್ಚು ಬೇಕಾಗಿರ್ತಕ್ಕಂಥದ್ದು. ಆದ್ರೂ ಕೂಡ ಯಾಕೆ ಈ ಶ್ರೀಮಂತ ರಾಜಕಾರಣಿಗಳ ನೀವು ಆಯ್ಕೆ ಮಾಡಿ ಎಡವಟ್ಟು ಮಾಡ್ಕೊಂಡಿದ್ದೀರಾ? ಅವರಿಗೆ ನೀವು ಇಲ್ಲೇ ಇರ್ಬೇಕು ಅನ್ನೋ ಒಂದು ಸ್ಟ್ರಾಟಜಿನಾ? ಹಿತಾಸಕ್ತಿಯ ಕೊರತೆ ಮತ್ತೊಂದು ಇನ್ನೊಂದು ಆ ಕಡೆ ಸೌತ್ ಕಡೆ ಜಾಸ್ತಿ ಒಲವು ಇರೋದ್ರಿಂದ ನಮ್ಮ ನಾಯಕರಿಗೆ ಈ ಕಡೆ ಅವ್ರಿಗೆ ಏನು ಡೆವಲಪ್ಮೆಂಟ್ ಮಾಡ್ಬೇಕನ್ನೋ ಆಶಯನೇ ಇಲ್ಲ. ಸೊ ನಮ್ದೇ ಫಾಲ್ಟ್ ಅಂತ ಹೇಳ್ತೀನಿ ನಾನು, ಜನತೆದೇ ಫಾಲ್ಟ್. ನಾವು ಆಯ್ಕೆ ಮಾಡ್ತಿರುವಂತ ನಾಯಕರೇ, ನಾವೇ ಆಯ್ಕೆ ಮಾಡಿ ಕಳಿಸ್ತಾ ಇರುವಂತ ನಾಯಕರೇ ನಮ್ಮ ತಪ್ಪಿನಿಂದ ಆಯ್ಕೆಯಾಗಿ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಯಾರುನು ಉತ್ತರ ಕರ್ನಾಟಕದ 10 ವರ್ಷದಿಂದ ಇಲ್ಲಿ ಸೆಷನ್ ನಡೀತಾ ಇದೆ. ನಾವು ನೋಡ್ತಾನೆ ಇದೀವಿ, ಚಿಕ್ಕವರಿದ್ದಾಗಿಂದ ನೋಡ್ತಾ ಇದೀವಿ. ಪ್ರತಿ ಸಲ ಇದೊಂದು ಪಿಕ್ನಿಕ್ ಸ್ಪಾಟ್ ಆ ತರ ಆಗುತ್ತೆ. ಇಲ್ಲಿ ಬರ್ತಾರೆ, ಗೋವಾಗ್ ಹೋಗ್ತಾರೆ, ಸೌದತ್ತಿ ಎಲ್ಲಮ್ಗೆ ಹೋಗ್ತಾರೆ, ಕೊಲ್ಲಾಪುರಕ್ಕೆ ಹೋಗ್ತಾರೆ, ಇಲ್ಲಿ ಬದ್ನಿಕಾಯಿ ಎಣ್ಗಾಯಿ ತಿಂತಾರೆ, ಹೊರಟೋಗ್ಬಿಡ್ತಾರೆ ಕರದಂಟು ತಿಂದು. ಸೊ ಇಲ್ಲಿ ಅಭಿವೃದ್ಧಿ ಅಂತೂ ಏನು ಆಗ್ತಾನೆ ಇಲ್ಲ. ಸೊ ಉತ್ತರ ಕರ್ನಾಟಕ ಇನ್ನು ನಾವು ಯುವ ಜನತೆ ನಾವು ಗಟ್ಟಿಯಾಗಿ ನಿಲ್ಬೇಕು. ನಮ್ಮ ನಾಯಕರು ಹೆಂಗಿರ್ಬೇಕು ಅನ್ನೋದು ನಮ್ ಕೈಯಲ್ಲಿದೆ. ಯಾಕಂದ್ರೆ ಇಲ್ಲಿ ಯಾವ ಡೆವಲಪ್ಮೆಂಟ್ ಆಗ್ತಾನೆ ಇಲ್ಲ. ನಮಗೆ ಎಷ್ಟೊಂದು ಉದ್ಯೋಗ ಅವಕಾಶ ಸಿಗ್ಬೇಕಾಗಿತ್ತು ಇಷ್ಟೊತ್ತಾಗ್ಲೆ. ರಿಸೋರ್ಸಸ್ ಇಲ್ಲಿಂದ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ, ನಮ್ಮ ಬೆಳೆಯನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು ಎಷ್ಟೊಂದು. ಸೊ ಎಕ್ಸ್ಪೋರ್ಟ್ ಆಗಿ ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದ್ರೆ ಇಲ್ಲಿ ನಾವು ಉತ್ಪನ್ನ ಬೆಳೆದ್ರೂ ನಮಗೇನು ಸಿಗ್ತಾ ಇಲ್ಲ. ರೈತರಿಗೆ ಎಷ್ಟೊಂದು ಸಂಕಷ್ಟದಲ್ಲಿದ್ದಾರೆ. ಸೊ ಉತ್ತರ ಕರ್ನಾಟಕ ಭಾಗದಲ್ಲಿ ಯುವ ಜನತೆಗೆ ಅವಕಾಶ ಸಿಗ್ಬೇಕು. ಇನ್ನು ನಾವು ಆಯ್ಕೆ ಮಾಡುವಂತ ನಾಯಕರು ನಮ್ ಕೈಯಲ್ಲಿ ಇರ್ಬೇಕು ಅನ್ನೋದು ನಾ ಜನತೆಗೆ ರಿಕ್ವೆಸ್ಟ್ ಮಾಡಕೊಂತೀನಿ. ಇನ್ನು ನಾಯಕರನ್ನ ಚೆನ್ನಾಗಿ ಆಯ್ಕೆ ಮಾಡ್ಬೇಕು. ಯಾಕಂತಂದ್ರೆ ಇಷ್ಟು ದಿವಸ ಆಯ್ಕೆ ಮಾಡಿದವರೆಲ್ಲ ನಮಗೆ ಇದನ್ನೆಲ್ಲ ಲಾಸನ್ನೇ ಮಾಡ್ಬಿಟ್ಟಿದ್ದಾರೆ, ಡೆವಲಪ್ಮೆಂಟ್ ಏನು ಮಾಡಿಲ್ಲ ಅಂತ.